ಕಲೆಗೆ ಮತ್ತು ಕಲಾವಿದನಿಗೆ ಪ್ರೋತ್ಸಾಹ ಅವಕಾಶ ಸಿಗಬೇಕು. ಆಗ ಮಾತ್ರ ನಿಜವಾದ ಪ್ರತಿಭೆಗಳು ಹೊರಬರಲು ಸಾಧ್ಯ ಎಂದು ಉಡುಪಿಯ ಅಪರ ಜಿಲ್ಲಾಧಿಕಾರಿ ಅಭಿದ್ ಘತ್ಯಾಳ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕುಂಜಿಬೆಟ್ಟುವಿನ ಕಟ್ಟೆ ಆಚಾರ್ಯ ಮಾರ್ಗದಲ್ಲಿರುವ ಇನಾಯತ್ ಆರ್ಟ್ ಗ್ಯಾಲರಿಯಲ್ಲಿ ಹಮ್ಮಿಕೊಂಡ ಅರೇಬಿಕ್ ಕ್ಯಾಲಿಗ್ರಫಿ ಚಿತ್ರಕಲಾ ಪ್ರದರ್ಶನ ಮತ್ತು ಗಾಂಧಿ ಜಯಂತಿಯ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಗಿಡಕ್ಕೆ ಯಾವ ರೀತಿಯ ಪೋಷಣೆ ಅಗತ್ಯವೋ ಅದೇ ರೀತಿ ಕಲೆ ಮತ್ತು ಕಲಾವಿದನಿಗೆ ಪೋಷಣೆ ಅಗತ್ಯ. ಇಂತಹ ಸ್ಪರ್ಧೆ ಮತ್ತು ಚಿತ್ರಕಲಾ ಪ್ರದರ್ಶನದಿಂದ ಮಾತ್ರ ಪ್ರೋತ್ಸಾಹಗಳು ಸಿಗಲು ಸಾಧ್ಯ ಎಂದರು. ಕೆನರಾ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಎಚ್.ಕೆ. ಗಂಗಾಧರ್ ಈ ಸಂದರ್ಭದಲ್ಲಿ ಮಾತನಾಡಿ, ಜನರಿಗೆ ಕಲೆ ಮರೆತು ಹೋಗಬಾರದು ಎಂಬ ಕಾರಣಕ್ಕಾಗಿ ಇನಾಯತ್ ಆರ್ಟ್ ಗ್ಯಾಲರಿಯ ಸಂಸ್ಥಾಪಕರಾಗಿರುವ ಲಿಯಾಕತ್ ಆಲಿ ಅವರು ಶ್ರಮ ಪಡುತ್ತಿದ್ದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದಾರೆ. ಅವರ ಈ ಕಾರ್ಯವನ್ನು ಮೆಚ್ಚಲೇಬೇಕು ಎಂದರು. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಯನ್ ಡಾಕ್ಟರ್ ಶೇಖ್ ವಾಹಿದ್ ದಾವೂದ್ ಈ ಸಂದರ್ಭದಲ್ಲಿ ಮಾತನಾಡಿದರು. ಇಂದ್ರಾಳಿ ಮಸೀದಿಯ ಧರ್ಮಗುರು ಮಾಸಿಯುಲ್ಲಾ ಖಾನ್ ಸಂಸ್ಕೃತಿ ಪ್ರತಿಷ್ಠಾನದ ವಿಶ್ವನಾಥ್ ಶೆಣೈ, ಇನಾಯತ್ ಆರ್ಟ್ ಗ್ಯಾಲರಿಯ ಸಂಸ್ಥಾಪಕರಾಗಿರುವ ಲಿಯಾಕತ್ ಆಲಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅರೇಬಿಕ್ ಕ್ಯಾಲಿಗ್ರಫಿ ಚಿತ್ರಕಲಾ ಪ್ರದರ್ಶನ ಮತ್ತು ಗಾಂಧಿ ಜಯಂತಿಯ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಮಕ್ಕಳ ಚಿತ್ರಕಲಾ ಸ್ಪರ್ಧೆ ನಡೆಯಿತು. ಈ ಚಿತ್ರಕಲಾ ಸ್ಪರ್ಧೆಯು ಪ್ರತಿದಿನ ಬೆಳಿಗ್ಗೆ 10 ರಿಂದ 7 ಗಂಟೆಯ ತನಕ ಅಕ್ಟೋಬರ್ 6 ರವರೆಗೆ ಇನಾಯತ್ ಆರ್ಟ್ ಗ್ಯಾಲರಿಯಲ್ಲಿ ಸಾರ್ವಜನಿಕರು ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ. ಇಂದ್ರಾಳಿ ಮಸೀದಿಯ ಧರ್ಮಗುರು ಮಾಸಿಯುಲ್ಲಾ ಖಾನ್ ಸಂಸ್ಕೃತಿ ಪ್ರತಿಷ್ಠಾನದ ವಿಶ್ವನಾಥ್ ಶೆಣೈ, ಇನಾಯತ್ ಆರ್ಟ್ ಗ್ಯಾಲರಿಯ ಸಂಸ್ಥಾಪಕರಾಗಿರುವ ಲಿಯಾಕತ್ ಆಲಿ ಹಾಗೂ ಲಿಯಾಕತ್ ಆಲಿ ಅವರ ಅಳಿಯ ಮೊಹಮ್ಮದ್ ಸಾಯಿಂ ಬೆಂಗಳೂರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಇವತ್ತು ಗಾಂಧಿ ಜಯಂತಿ ಕೂಡ ಇದೆ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಜಯಂತಿ ಇದೆ, ಜೊತೆಗೆ ದಸರಾ ಒಂದು ಕೂಡ ಇದೆ. ಈ ಎಲ್ಲ ಮೊದಲು ಈ ಶುಭಾಶಯಗಳನ್ನ ನಿಮಗೆ ತಿಳಿಸ್ತಾ ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆಸ್ತಾ ಇರುವುದು ಮಕ್ಕಳಿಗೆ ಈಗಿನ ಕಾಲದಲ್ಲಿ ನಾನು ಬಹಳಷ್ಟು ಸಾರಿ ಹೇಳ್ತಿರ್ತೀನಿ, ನಾವು ನಮ್ಮಲ್ಲಿರುವಂತಹ ಒಂದು ಕಲೆಯನ್ನ ಹೊರಗೆ ಹಾಕ್ಬೇಕಾದ್ರೆ ಅದಕ್ಕೆ ನಮ್ಮಲ್ಲಿ ಇರ್ತದೆ, ಅದಕ್ಕೆ ಒಂದು ಪೊಟೆನ್ಷಿಯಲ್ ಆದಂತಹ ಎನ್ವಿರಾನ್ಮೆಂಟ್ ಸಿಗ್ಬೇಕು. ಆ ಎನ್ವಿರಾನ್ಮೆಂಟ್ ಸಿಕ್ಕಾಗ ಮಾತ್ರ ಆ ಕಲೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಎನ್ವಿರಾನ್ಮೆಂಟ್ ಸಿಗದೆ ಹೋದ್ರೆ ಎಂತ ಸಾಮರ್ಥ್ಯ ಇದ್ರೂ ಕೂಡ ಆ ಸಾಮರ್ಥ್ಯ ಅಲ್ಲೇ ಕುದಿಗೆ ಹೋಗ್ಬಿಡ್ತದೆ. ಆ ಒಂದು ಸಾಮರ್ಥ್ಯ ಹೊರಗೆ ಬರ್ಬೇಕಾದ್ರೆ ಅದಕ್ಕೆ ಪೋಷಣೆ ಬೇಕು. ಎಕ್ಸಾಂಪಲ್ ನೋಡಿ, ಒಂದು ಬೀಜ ಇರ್ತದಲ್ಲ, ಆ ಬೀಜಕ್ಕೆ ಕರೆಕ್ಟ್ ಆದಂತಹ ಗೊಬ್ಬರ, ಕರೆಕ್ಟ್ ಆದಂತಹ ನೀರು, ಕರೆಕ್ಟ್ ಆದಂತಹ ಸೂರ್ಯನ ಬೆಳಕು, ಕರೆಕ್ಟ್ ಆದಂತಹ ಫಲವತ್ತಾದಂತಹ ಮಣ್ಣು ಸಿಕ್ಕರೆ ಮಾತ್ರ ಆ ಬೀಜ ದೊಡ್ಡ ಹೆಮ್ಮರವಾಗಿ ಬೆಳಿಬಹುದು. ಅದಕ್ಕೆ ಇದರಲ್ಲಿ ಏನಾದ್ರೂ ಕೊರತೆ ಆದ್ರೆ ನಾವೊಂದು ಟೇಬಲ್ ಮೇಲೆ ಒಂದು ಪುಸ್ತಕ, ಒಂದು ಪೆನ್ ಇದ್ರೆ ಏನಾದ್ರೂ ನಾವು ಇಲ್ಲಿ ಫಂಕ್ಷನ್ ಅದರ ಮೇಲೆ ಗೀಚ್ತಾ ಇರ್ತೇವೆ, ಏನಾದ್ರೂ ಒಂದು ಆರ್ಟ್ ಮಾಡ್ತೇವೆ, ಅದು ಮಾಡ್ತೇವೆ. ಎಲ್ಲರೂ ನಾವು ಕಲಾಕಾರರು ಎಲ್ಲರೂ ಕೂಡ ಇಲ್ಲಿ ಸಿಕ್ಕಿದ್ದವರೆಲ್ಲರೂ ಕೂಡ. ನಾನು ನನ್ನ ವಿದ್ಯಾ ಸಮಯದಲ್ಲಿ ಕಲಿತಿರುವಾಗ ನಾನು ಕೂಡ ನಮ್ಮ ಡ್ರಾಯಿಂಗ್ ಮಾಸ್ಟರ್ ಇದ್ರು, ನಾನು ಕೂಡ ಪ್ರಯತ್ನ ಮಾಡಿದ್ದೆ ಆರ್ಟಿಸ್ಟ್ ಆಗಲಿಕ್ಕೆ. ಒಂದು ಚಿತ್ರವನ್ನು ಬಿಡಿಸಿದ್ದೆ. ನಮ್ಮ ಅಧ್ಯಾಪಕರು ಹೇಳಿದ್ದು ಏನಪ್ಪ, ನಾನು ಹೇಳಿದೆ ಸರ್ ಕಾಗೆ, ಹಾಗಾದ್ರೆ ಕಾಗೆ ಅಂತ ಬರಿಯಲ್ಲಿ ಅಂತ ಹೇಳಿದೆ. ಅಷ್ಟು ಒಳ್ಳೆಯ ಕಲಾಕಾರ ನಾನು. ಅದೇ ರೀತಿ ನಮ್ಮ ಲಿಯಾಕತ್ ಭಾಯ್ ಅವರು ಒಂದು ವಿಚಿತ್ರ ಮನುಷ್ಯ. ನಾನು ಅವರಿಗೆ ಅವರ ಬಾಲ್ಯದಿಂದ ಬಲ್ಲೆ. ಅವರು ಅಂದರೆ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರು ಏನು ಮಾಡಬೇಕು ಅದನ್ನು ಅಚ್ಚುಕಟ್ಟಾಗಿ ಮಾಡಿ. ನೋಡಿ, ಈಗ ಈ ಮಕ್ಕಳನ್ನು ಈ ಮೊಬೈಲಿಂದ ತಪ್ಪಿಸೋದು ತುಂಬಾ ಕಷ್ಟ. ನಮಗೆ ಕೂಡ ಕಷ್ಟ, ನಂದು ಕೂಡ ಹತ್ತಿರದಲ್ಲಿ ಇರ್ತದೆ ಮೊಬೈಲ್. ಏನು ಬಂದರೂ ನೋಡ್ಲಿಕ್ಕೆ 1 ನಿಮಿಷ ಮುಂದೆ ನೋಡ್ತಾ ಇರ್ತೇನೆ ನಾನು. ವಿಶ್ವಕ್ಕೆ ಸತ್ಯವನ್ನ ಶೋಧನೆ ಮಾಡುವ ಕಡೆಗೆ ನಡೆಸಿರ್ತಕ್ಕಂಥ ಶ್ರೀ ಮಹಾನ್ ಮಹಾತ್ಮ ಗಾಂಧಿಯವರ ಇವತ್ತಿನ ದಿನ ಜನ್ಮದಿನ. ಅಂತಹ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಜಗತ್ತಿಗೆ ಒಂದು ಹೊಸ ದಿಸೆಯನ್ನ ಕಂಡುಕೊಂಡಿರ್ತಕ್ಕಂಥದ್ದು, ಅಹಿಂಸೆಯಿಂದ ಎಲ್ಲವನ್ನೂ ಗೆಲ್ಲಬಹುದು ಅಂತ ಹೇಳಿರ್ತಕ್ಕಂಥ ಮಹಾನ್ ವ್ಯಕ್ತಿಯ ಜನ್ಮದಿನ. ಇಂತಹ ಒಂದು ದಿನದಲ್ಲಿ ನಮ್ಮ ಲಿಯಾಕತ್ ಅಲಿ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬಹಳ ವಿಶೇಷ ಅನಿಸುತ್ತೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮ ಮಕ್ಕಳಿಗೆ ಈ ಡ್ರಾಯಿಂಗ್ ಕಾಂಪಿಟಿಷನ್ ಒಟ್ಟಿಗೆ ಒಂದು ಎಕ್ಸಿಬಿಷನ್ ಅನ್ನು ಸಹ ಅವರು ಇವತ್ತು ಏರ್ಪಡಿಸಿದ್ದಾರೆ. ಸುಮಾರು ಅವರು ಸುಮ್ಮನೆ ಕೊಡಲ್ಲ, ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಅಂದರೆ ಜನರಿಗೆ ಕಲೆ ಮರೆತು ಹೋಗಬಾರ್ದು ಅನ್ನೋ